ಆ್ಯಪಲ್ ಐಫೋನ್ಗಳು ಮತ್ತು ಮ್ಯಾಕ್ಬುಕ್ಗಳು ಸಹ ಪರ್ಫೆಕ್ಟ್ ಆಗಿಲ್ಲ, ಏಕೆಂದರೆ ಅವು ಪರ್ಫೆಕ್ಟ್ ಆಗಿದ್ದರೆ ಪ್ರತಿ ವರ್ಷ ಅವರು ಹೊಸ ಮಾದರಿಗಳನ್ನು ತಯಾರಿಸುವಂಥ ಅಗತ್ಯವಿರ್ತಾ ಇರಲಿಲ್ಲ. ಜಾನ್ ಎಕಫ್ರವರು ತನ್ನ ಪುಸ್ತಕ ಫಿನಿಶ್ನಲ್ಲಿ ಹೇಳ್ತಾರೆ, ಡನ್ ಈಸ್ ಬೆಟರ್ ದ್ಯಾನ್ ಪರ್ಫೆಕ್ಟ್ ಅಂತ. ಆದ್ದರಿಂದ ಪರ್ಫೆಕ್ಷನಿಸಮ್ ಅನ್ನು ಫಾಲೋ ಮಾಡಬೇಡಿ, ಪ್ರೋಗ್ರೆಸ್ ಅನ್ನು ಫಾಲೋ ಮಾಡಿ. ಏಕೆಂದರೆ ಪ್ರೋಗ್ರೆಸ್ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆಗಿರುತ್ತೆ. ಅಂದರೆ ಪ್ರಯತ್ನ ಮತ್ತು ತಪ್ಪುಗಳ ವಿಧಾನ. ಅದೇ ನಿಮ್ಮನ್ನು ವರ್ಲ್ಡ್ ಕ್ಲಾಸ್ ವ್ಯಕ್ತಿಯನ್ನಾಗಿ ಮಾಡಬಹುದು. ರೈಟ್ ಸಹೋದರರು ಸಹ ಪರ್ಫೆಕ್ಷನ್ ಬದಲಿಗೆ ಪ್ರೋಗ್ರೆಸ್ ಅನ್ನು ಆರಿಸಿಕೊಂಡ್ರು. ವಿಮಾನದಲ್ಲಿ ವಾಶ್ರೂಮ್, ಏರ್ ಕಂಡೀಷನರ್, ಅಡುಗೆ ಮನೆ ಮತ್ತು ಆಧುನೀಕರಣ ಮಾಡುವ ಬದಲು ಅವರು ಕೇವಲ ಕೆಲಸ ಪ್ರಾರಂಭಿಸಿದ್ರು ಮತ್ತು ವಿಮಾನದ ಮೊದಲ ವರ್ಷನ್ ಅನ್ನು ತಯಾರಿಸಿದ್ರು ಮತ್ತು ಕ್ರಮೇಣ ಅದನ್ನು ಇಂಪ್ರೂವ್ ಮಾಡಿಕೊಳ್ತಾ ಹೋದ್ರು. ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಲು ಬಯಸಿದರೂ ಕೂಡ ಆ ಕೆಲಸದ ಮೊದಲ ಆವೃತ್ತಿಯನ್ನು ಪಬ್ಲಿಷ್ ಮಾಡಿ. ಅದು ಎಷ್ಟೇ ನಿರುಪಯುಕ್ತವಾಗಿದ್ದರೂ ಪರವಾಗಿಲ್ಲ. ನಂತರ ಅದನ್ನೇ ಆಂಡ್ರಾಯ್ಡ್ ವರ್ಷನ್ನಂತೆ ಕ್ರಮೇಣ ನವೀಕರಿಸುತ್ತಲೇ ಇರಿ. ಏಕೆಂದರೆ ನೆನಪಿರಲಿ, ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವುದನ್ನು ಮಾತ್ರ ಸುಧಾರಿಸಲು ಸಾಧ್ಯ, ಇಂಪ್ರೂವ್ ಮಾಡಲು ಸಾಧ್ಯ. ಇನ್ನು ನೀವು ಜನರಿಗೆ ನಿಮ್ಮ ಕೆಲಸವನ್ನು ತೋರಿಸದೇ ಇದ್ದರೆ ಅದನ್ನು ಇಂಪ್ರೂವ್ ಮಾಡಲು ಸಾಧ್ಯವೇ ಇಲ್ಲ. ಆದ್ದರಿಂದ ಚೇಸ್ ಪ್ರೋಗ್ರೆಸ್, ನಾಟ್ ಪರ್ಫೆಕ್ಷನಿಸಮ್.